ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜಶ್ರೀ ರಾಘು ವ್ಲಾಗ್ಸ್. ಐ ಆಮ್ ರಿಯಲಿ ಸಾರಿ, ನನಗೆ ಗೊತ್ತು ನಾನು ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಸ್ವಲ್ಪ ಬಿಸಿ ಸ್ಕೆಡ್ಯೂಲಿಂದ ಮಾಡಲಿಕ್ಕಾಗಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಸೊ ಇದು ನಮ್ಮೂರು, ನಮ್ಮ ಯಜಮಾನರು ಇದ್ದಾರಲ್ಲ ಅವರ ಹೋಮ್ ಟೌನ್ ಹಾಸನ್. ಸಖತ್ತಾಗಿದೆ ಅಲ್ಲ. ನನಗೂ ಕೂಡ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಇಲ್ಲಿ ಬಂದು ನೋಡಿದಾಗೆಲ್ಲ. ನಾನು ತುಂಬ ಟೈಮಿಂದ ಇಲ್ಲೆಲ್ಲ ಬಂದಾಗ ವ್ಲಾಗ್ ಮಾಡಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಟೈಮೇ ಆಗ್ತಾ ಇರಲಿಲ್ಲ. ಮನೇಲೇ ಆಗೋಗ್ತಿತ್ತು. ಇವತ್ತು ನೋಡಿ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಇನ್ನೂ ಬರೋ ವ್ಲಾಗ್ಸಲ್ಲಿ ಇನ್ನೂ ನೀಟಾಗೆ ಏನೇನು ಬೆಳಿತೀವಿ ಅದೆಲ್ಲ ತೋರಿಸ್ತೀನಿ, ಓಕೆನಾ. ನಾನು ಇವತ್ತು ಹಾಸನಿಂದ ಶೂಟ್ ಮಾಡ್ತಾ ಇರೋದು ವಿಡಿಯೋ. ಸೊ ಹಾಸನಲ್ಲಿ ನಮ್ಮ ಅತ್ತೆ ಮಾವ ಇರ್ತಾರೆ. ಸೊ ಅವ್ರ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾವೆಲ್ಲ ಏನು ಮಾಡಿದ್ವಿ ವೀಕೆಂಡಲ್ಲಿ. ಸೊ ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ ಎಲ್ಲೂ. ಆ್ಯಂಡ್ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾವು ಊರಿಗೆ ಬಂದಿದ್ದು ಮೇನ್ ರೀಸನ್ ಏನಂದರೆ ನನ್ನ ಮಗನಿಗೆ ಮುಡಿ ಕೊಡೋದಿತ್ತು. ಸೊ ಹಾಗಾಗಿ ನಾವು ಧರ್ಮಸ್ಥಳ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕೆಲವಾರು ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನನಗೆ ನಮ್ಮ ಅತ್ತೆ ಮನೆ ಅಂದರೆ ಸಖತ್ ಇಷ್ಟ ಆಯಿತು. ಅಂದರೆ ಅಲ್ಲಿನ ವಾತಾವರಣ ಆಗಿದೆ. ಸೊ ನೇಚರ್ಗೆ ಎಷ್ಟು ಕನೆಕ್ಟ್ ಆಗ್ಬೋದು ಹತ್ತಿರದಿಂದ ಅಷ್ಟು ಕನೆಕ್ಟ್ ಆಗ್ತೀವಿ. ನಮ್ಮ ಅತ್ತೆ ಬೆಳಗ್ಗಿಂದ ಏನೇನು ಮಾಡ್ತಾರೆ, ಅವ್ರ ರೂಟೀನ್ ಹೇಗಿರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಸುಮಾರು 6-6:30ಗೆಲ್ಲ ಎದ್ಬಿಡ್ತಾರೆ ಅವರು. ಎದ್ದ ತಕ್ಷಣ ಫಸ್ಟ್ ಅವ್ರು ಮಾಡೋದೇ ಮನೆ ಹತ್ತಿರ ನೀಟಾಗಿ ಕಸ ಎಲ್ಲ ಹೊಡೆದು ಬಾಗಿಲಿಗೆ ರಂಗೋಲಿ ಇಟ್ಟು ಹೊಸ್ಲಿಗೆ ನೀರು ಹಾಕಿ ಪೂಜೆ ಮಾಡಿ ಆಮೇಲೆ ಅವರು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳೋದು. ಆ್ಯಂಡ್ ಈ ಟೈಮಲ್ಲಿ ತುಂಬ ಚಳಿ ಇರುತ್ತೆ ಹಾಸನಲ್ಲಿ, ಅರ್ಲಿ ಮಾರ್ನಿಂಗ್. ಸೊ ಅದಕ್ಕಾಗಿ ಸ್ವೆಟರ್ ಆ್ಯಂಡ್ ಸ್ಕಾರ್ಫ್ ಎಲ್ಲ ಹಾಕಿದ್ದಾರೆ. ನನಗೂ ಅಷ್ಟು ಸಖತ್ ಚಳಿ ಆಗ್ತಿದ್ದು. ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಎದ್ದೇಳೋಕೆ ಆಗ್ತಿರ್ಲಿಲ್ಲ. ನಾನು ಯೂಶ್ವಲಿ ಏನಂದರೆ ನಮ್ಮ ಮನೆಯಲ್ಲಿ ನಮ್ಮತ್ತೆ ಯಾವುದೇ ಥರ ಕಂಪಲ್ಷನ್ ಮಾಡಲ್ಲ. ಬೆಳಗ್ಗೆ ಬೇಗ ಎದ್ದೇಳಬೇಕು, ನೀವೇ ಹೋಗಿ ರಂಗೋಲಿ ಇಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿ ನಾವು ಯಾವ ಟೈಮ್ಗೆ ಅಡ್ಜಸ್ಟ್ ಆಗಿರ್ತೀವಿ ಅಂತ. ಇವತ್ತವರೆಗೂ ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಬೇರೆ ಟೈಮ್ಗೆ ಎದ್ದೇಳಬೇಕು, ಇದೇ ಮಾಡಬೇಕು, ಹಾಗೇನೂ ಇಲ್ಲ, ರೆಸ್ಟ್ರಿಕ್ಷನ್ಸೇ ಇಲ್ಲ ನಮಗೆ. ಸೊ ನಾವು ಯೂಶ್ವಲಿ ಏನು ಟೈಮಿಗೆ ಎದ್ದೇಳ್ತೀವೋ ಅದೇ ಥರ ರೂಟೀನಲ್ಲಿ ಅದನ್ನು ನಾನು ಸ್ವಲ್ಪ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎದ್ದು ನಾನು ನಾಷ್ಟ ತಿಂಡಿ ಎಲ್ಲ ಮಾಡ್ಕೊತೀನಿ. ಬಟ್ ಬಾಗಿಲಿಗೆ ಯಾವಾಗಲೂ ರಂಗೋಲಿ ಎಲ್ಲ ಇಡೋದು ನಮ್ಮ ಅತ್ತೆನೇ. ಅವ್ರು ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾರೆ. ಸೊ ಸದ್ಯಕ್ಕೆ ಒಂದು ಚಿಕ್ಕ ರಂಗೋಲಿ ಹಾಕಿದ್ರು. ನಿಜ ಊರ ಕಡೆ ಎಲ್ಲ ಇಷ್ಟು ಬೇಗ ಇದ್ದು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಒಂದು ದಿವಸ ಎದ್ದೇಳೋಕ್ಕೆ ಇಲ್ಲ, 2 ದಿವಸ ಏನಾದರೂ ದೇವಸ್ಥಾನಗಳಿಗೆ ಹೋಗಬೇಕು, ಎಮರ್ಜೆನ್ಸಿ ಇದ್ರೇ ನಾವು ತುಂಬ 5 o'clock 6 o'clock ಆ ಥರ ಎದ್ದೇಳೋದು. ಇಲ್ಲ ಅಂದರೆ ಮಾಮೂಲಿ ರೂಟೀನ್ 8 o'clock ಇಲ್ಲ 9 o'clock ಆ ಥರ ಎದ್ದೇಳ್ತೀವಿ. ಬಟ್ ನಿಜವಾಗ್ಲೂ ಅವ್ರು ಅಷ್ಟೇ ಎದ್ದು ಎಲ್ಲ ಕೆಲಸ ಮಾಡೋಕ್ಕೆ ಅಷ್ಟು ಹೆಲ್ತಿ ಆಗಿರೋದು. ಆ್ಯಂಡ್ ನಾವು ವೈಸ್ ವರ್ಸ. ಆ್ಯಂಡ್ ನನ್ನ ಮಗನೂ ಕೂಡ ತುಂಬ ಬೇಗನೆ ಎದ್ದಿದ್ದ, 7 ಗಂಟೆಗೆಲ್ಲ ಎದ್ಬಿಡ್ತಾನೆ ಅವನು. ಸೊ ಅವನು ಅವ್ರ ತಾತನ ಜೊತೆ ಹಸುಗೆ ನೀರು ಕುಡಿಸ್ತಾ ಇದ್ರು. ಸೊ ಅವನಿಗೆ ಹಸು ಕರು ಮತ್ತು ಅನಿಮಲ್ಸ್ ಅಂದರೆ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಕೌ ಕ್ಯಾಟ್ ಆ ಥರ ಎಲ್ಲ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಿಂದೆ ಗಿಡಗಳಿಗೆಲ್ಲ ನೀರು ಹಾಕೋಕ್ಕೆ ಬಂದರು. ಸೊ ಅವ್ರ ತಾತ ಅಂದರೆ ಸಖತ್ ಇಷ್ಟ, ಸಖತ್ ಹಚ್ಕೊಂಡ್ಬಿಟ್ಟಿದ್ದಾನೆ ಅವ್ನ ತಾತ. ಅವ್ನು ಫಸ್ಟ್ ಮಮ್ಮಿ ಡ್ಯಾಡಿ ಅಂತ ಹೇಳಿಲ್ಲ. ಮಾತುಗಳು ಹೇಳ್ಕೊಡ್ಬೇಕಾದ್ರೆ ಚಿಕ್ಕದು ಅವನು ಹೇಳಿದ್ದೆ ತಾತ ಅಂತ. ಸೊ ನನಗೆ ಅದು ತುಂಬ ಖುಷಿ ಆಯಿತು. ಅವ್ರ ತಾತನ ಅಷ್ಟು ಇಷ್ಟಪಡ್ತಾನೆ ಅವನು. ಆ್ಯಂಡ್ ಒಲೆಗೆ ಉರಿ ಹಾಕ್ತಾ ಇದ್ದಾರೆ, ಯಾಕಂದರೆ ಚಳಿ ಇರುತ್ತಲ್ಲ. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ಊರಲ್ಲಿ ನಾವು ಯಾವತ್ತೂ ಜಾಸ್ತಿ ತಣ್ಣೀರೆಲ್ಲ ಯೂಸ್ ಮಾಡಲ್ಲ. ಏನೇ ಯೂಸ್ ಮಾಡಬೇಕಾದ್ರೂ ಬಿಸಿನೀರೇ ಜಾಸ್ತಿ. ಸೊ ನಮ್ಮತ್ತೆ ಬೆಳಿಗ್ಗೆನೇ ಉರಿ ಹಾಕ್ಬಿಟ್ಟಿರ್ತಾರೆ. ಉರಿ ಹಾಕಿದ ತಕ್ಷಣ ನೆಕ್ಸ್ಟ್ ಕೆಲಸ ಅವರು ದೋಸೆಗೆ ಅಕ್ಕಿನೇ ಹಾಕಿದ್ರು. ಸೊ ಅದನ್ನೇ ರುಬ್ಕೊತಾ ಇದ್ದಾರೆ ಇವಾಗ. ಆ್ಯಂಡ್ ನಮ್ಮ ಅತ್ತೆ 1 ನಿಮಿಷ ಸುಮ್ಮನೆ ಕೂರಲ್ಲ. ಅಂದರೆ ಅವ್ರಿಗೆ ರೆಸ್ಟ್ ಅಂತಾನೇ ಇಲ್ಲ. ನಾನು ನೋಡ್ತೀನಲ್ಲ ಊರಿಗೆ ಹೋದಾಗೆಲ್ಲ ತುಂಬ ಅಂದರೆ ತುಂಬಾ ಕೆಲಸ ಮಾಡ್ತಾರೆ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ಮುಗಿಯಲ್ಲ, ಆ ಥರ ಇರುತ್ತೆ. ಆ್ಯಂಡ್ ನಮ್ಮ ಅತ್ತೆಗೆ ಇನ್ನೊಂದು ಇಷ್ಟ ಆಗೋದು ತುಂಬ ಕ್ವಾಲಿಟಿ ಏನಂದರೆ ಅವ್ರಿಗೆ ಕೊಡೋ ಬುದ್ಧಿ ಸಖತ್ತಿದೆ. ಊರಲ್ಲಿ ಯಾರಿಗೆ ಆದರೂ ಪ್ರಾಬ್ಲಮ್ ಅಂತ ಬಂದರೆ ಅವರು ಊಟ ಆಗಲಿ ಅವ್ರ ಕೈಯಲ್ಲಿ ಏನು ಸಹಾಯ ಮಾಡಬೇಕೋ ಅದು ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಬರೋದು ಅದಾಗಿದ ತಕ್ಷಣ ನಾವು ಕಾಫಿ ಮಾಡ್ಕೊಂಡು ಕುಡಿತೀವಿ ಬೆಳಿಗ್ಗೆ. ಸೊ ಕಾಫಿ ಇಲ್ಲಿ ಸ್ಪೆಷಲ್ ಏನಂದರೆ ಇನ್ಸ್ಟೆಂಟ್. ಇಲ್ಲೆಲ್ಲ ಬೆಂಗಳೂರಲ್ಲಿ ನಾವು ಇನ್ಸ್ಟೆಂಟ್ ಅಂತೀವಿ, ಬಟ್ ಇಲ್ಲಿ ಮಾಡೋ ಪ್ರೊಸೀಜರೇ ಬೇರೆ. ಇಲ್ಲಿ ಕಾಫಿ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಅದು ಚೆನ್ನಾಗಿ ಮಳ್ಳದ ಮೇಲೆ ಬಿಸಿ ಹಾಕ್ಕೊಂಡು ಕಾಫಿ ಕುಡಿತಾರಲ್ಲ, ಅದು ಸಖತ್ತು ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಎಕ್ದಮ್ ಕಿಕ್ ಥರ ಇರುತ್ತೆ, ಅದು ಚೆನ್ನಾಗಿರುತ್ತೆ. ನಾನು ಕಾಫಿ ಪರ್ಸನ್ ಅಲ್ಲ, ಬಟ್ ಆದರೂ ನಾನು ಕಾಫಿ ಕುಡಿತೀನಿ ಅಲ್ಲಿ. ಯಾಕಂದರೆ ನನಗೆ ನಮ್ಮ ಅತ್ತೆ ಮಾಡಿರೋ ಕಾಫಿ ಸಖತ್ ಇಷ್ಟ ಆಗುತ್ತೆ. ರಸ್ಕ್ ಇಲ್ಲ ಏನಾದರೂ ಬ್ರೆಡ್ ಕಂಪಲ್ಸರಿ ಇದ್ದೇ ಇರುತ್ತೆ, ನಮ್ಮ ಮಾವ ತಂದಿಟ್ಟಿರ್ತಾರೆ. ಸೊ ಅದನ್ನೇ ನಾವು ಕಾಫಿ ಜೊತೆ ನೆಂಚ್ಕೊಂಡು ತಿಂತೀವಿ.
ಇಷ್ಟಾದಮೇಲೆ ಕಾಫಿ ಎಲ್ಲ ಕುಡ್ದಿದ ತಕ್ಷಣ ನೆಕ್ಸ್ಟ್ ಮೈಂಡ್ಗೆ ಫ್ಲ್ಯಾಶ್ ಆಗೋದೆ ನಾಷ್ಟ ಏನು ಮಾಡೋದು ಅಂತ. ಸೊ ನಾವಿಲ್ಲಿದ್ದು ಎಲ್ಲ ಐಟಮ್ಸ್ ತಿಂದಿರ್ತೀವಿ ಯಾವಾಗ್ಲೂ, ಬಟ್ ಸ್ಪೆಷಲ್ ಥರ ಏನಾದರೂ ಲೈಕ್ ಊರಿಗೆ ಹೋದಾಗೆ ನಮಗೆ ತಿನ್ನೋಕ್ಕೆ ಸಿಗೋದು. ಸೊ ಹಾಗಾಗಿ ನಾವು ಊರಿಗೆ ಹೋದಾಗ ರೆಗ್ಯುಲರ್ ನಾಷ್ಟ ಅಲ್ದಿರೆ ಲೈಕ್ ಸ್ಪೆಷಲ್ ಏನಿರುತ್ತೆ ಲೈಕ್ ಕಡುಬು ಆಗಲಿ ರೊಟ್ಟಿ ಆಗಲಿ, ಸೊ ನಾವು ಆ ಥರ ಪ್ರಿಫರ್ ಮಾಡ್ತೀವಿ ತಿನ್ನೋಕ್ಕೆ. ಬಿಕಾಸ್ ಬೇರೆ ನಾಷ್ಟ ಎಲ್ಲ ಈಸಿಯಾಗಿ ನಾವು ಮನೆಗೆ ಮಾಡ್ಕೊಂಡು ತಿಂತೀವಿ. ಸೊ ಇದಕ್ಕೆ ಅಕ್ಕಿನ ಚೆನ್ನಾಗಿ ಕುಟ್ಟಿ ಲೈಕ್ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಕಾಳು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡ್ಕೊತಾರೆ. ಸೊ ಇದು ಮಿಕ್ಸಿಯಲ್ಲಾದರೂ ಮಾಡ್ಬೋದು, ಇಲ್ಲ ಲೈಕ್ ನಮ್ಮ ಅತ್ತೆ ಮಾಡ್ತಾ ಇದ್ದಾರಲ್ಲ ಇವಾಗ ಕಲ್ಲಲ್ಲಿ ಕುಟ್ಟಿ ಆ ಥರ ಮಾಡ್ಬೋದು. ಸೊ ಎರಡರಲ್ಲೂ ಸೇಮ್ ಬರುತ್ತೆ, ಪ್ರೊಸೀಜರ್ ಡಿಫ್ರೆಂಟ್ ಅಷ್ಟೇ, ಲೈಕ್ ಏನಿಲ್ಲ. ಇದರಲ್ಲಿ ಜಸ್ಟ್ ಪೌಡ್ರ್ ತರಿಯಾಗಿ ಪೌಡ್ರ್ ಥರ ಮಾಡ್ಕೋಬೇಕು. ಒಳ್ಕಲಲ್ಲಿ ಮಾಡಿದ್ರೆ ಟೇಸ್ಟೇ ಡಿಫ್ರೆಂಟ್ ಇರುತ್ತಲ್ಲ, ಸೊ ಅದಕ್ಕೆ ಒಳ್ಕಲಲ್ಲಿ ಮಾಡ್ತಾ ಇದ್ದಾರೆ. ಲೈಕ್ ಕಷ್ಟ ಅನಿಸುತ್ತೆ ಪ್ರೊಸೀಜರು, ಬಟ್ ಟೇಸ್ಟ್ ಕೂಡ ನಮಗೆ ಹಾಗೆ ಸಿಗುತ್ತಲ್ವ. ಕರೆಕ್ಟಾಗಿ ಹದ ನೋಡಿಕೊಂಡು ತರ್ತರಿಯಾಗಿ ಪೌಡ್ರ್ ಥರ ಆದಮೇಲೆ ಅದನ್ನು ಲೈಕ್ ಒಂದು ಬೌಲ್ಗೆ ಇಲ್ಲ ಬೇರೆ ಇದಕ್ಕೆ ಲೈಕ್ ತೆಗೆದಿಟ್ಕೋಬೋದು. ಬಿಕಾಸ್ ಅದನ್ನು ಚೆನ್ನಾಗಿ ಕುದಿಸಿ ನಾವು ಹೇಗೆ ಹಿಟ್ಟು ಮಾಡ್ತೀವಲ್ಲ, ರಾಗಿ ಮುದ್ದೆ ಎಲ್ಲ ತೊಳಿಸ್ತೀವಲ್ಲ, ಸೊ ಆ ಥರ ತೊಳಿಸ್ಬೇಕಾಗತ್ತೆ. ಸೊ ಅಪ್ಪ ಮಗ ಇಲ್ಲಿ ಲೈಕ್ ಅವ್ನು ಬೇಗ ಎದ್ದಿದ್ದಾರ, ಸೊ ಅವ್ರ ಅಪ್ಪನ ಡಿಸ್ಟರ್ಬ್ ಮಾಡ್ತಿದ್ದ. ಸೊ ನಾನು ನಿಮ್ಗೆ ತೋರಿಸ್ತಾ ಇರೋದು ಇವಾಗ ಕಡುಬು ಹೇಗೆ ಮಾಡ್ತಾರಂತ. ಸೊ ನಾನು ಫಸ್ಟು ಇಡ್ಲಿನ ಅಂತ ಕನ್ಫ್ಯೂಸ್ ಆಗೋಗಿದೆ ಸ್ಟಾರ್ಟಿಂಗ್. ನನ್ನ ಮದುವೆಯಾಗಿ ಹೊಸದ್ರಲ್ಲಿ ಕಡುಬು ಅಂತಾರಲ್ಲ, ಸೊ ನಮ್ಮ ಕಡೆ ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ತಾರಲ್ಲ ಆ ಥರ ಅಂದ್ಕೊಂಡು ಇಲ್ಲ ಬೇಡ ಇಲ್ಲ ಅಂತ ಇದ್ದೆ. ಬಟ್ ಆಮೇಲೆ ಇದನ್ನು ತಿಂದಮೇಲೆ ಲೈಕ್ ನನ್ನ ಫುಲ್ ಒಪಿನಿಯನ್ನೇ ಚೇಂಜ್ ಆಯಿತು. ಲೈಕ್ ನೋಡೋಕೆ ಇಡ್ಲಿ ಥರ ಇರುತ್ತೆ, ಬಟ್ ಇಡ್ಲಿ ಅಲ್ಲ ಅದು. ಸೊ ಅದೂ ಕೂಡ ಸ್ಮೂತಾಗಿ ಸಾಫ್ಟಾಗಿರುತ್ತೆ, ಸಖತ್ ಲೈಕ್ ಹೆಲ್ತ್ಗೆ ಅಂದರೆ ಸಖತ್ ಒಳ್ಳೆಯದು. ಆಮೇಲೆ ಹೊಟ್ಟೆ ಕೂಡ ಚೆನ್ನಾಗಿ ತುಂಬುತ್ತೆ. ಬೆಳಗ್ಗೆ ತಿಂದರೆ ಆರಾಮಾಗಿ ಮಧ್ಯಾಹ್ನದವರೆಗೂ ಕೆಲಸ ಮಾಡ್ಕೋಬೋದು. ಸೊ ಈ ಥರ ಹೆಲ್ತಿ ಬ್ರೇಕ್ಫಾಸ್ಟ್ ತಿಂದಮೇಲೆ ಲೈಕ್ ಎಲ್ಲ ಲೈಕ್ ಊರ ಕಡೆನೂ ಸಖತ್ ಗಟ್ಟಿಗಿರ್ತಾರೆ. ಆಯಿಲ್ ಎಲ್ಲ ಲೈಕ್ ಬಿಲ್ಕುಲ್ ಆಯಿಲೇ ಯೂಸ್ ಮಾಡಲ್ಲ ಇದರಲ್ಲೆಲ್ಲ. ಸೊ ನಾವು ಮುದ್ದೆಗೆ ಹೇಗೆ ತೊಳ್ಸ್ಕೊತೀವಲ್ಲ ಅದೇ ಥರ ಗಂಟು ಇಳ್ದಂಗೆ ಚೆನ್ನಾಗೆ ಕಂಟಿನ್ಯೂಸ್ ಆಗಿ ಪೌಡರ್ ಹಾಕಿದ ತಕ್ಷಣ ಕಂಟಿನ್ಯೂಸ್ ಆಗಿ ಲೈಕ್ ಟರ್ನ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಅದ್ರ ಜೊತೆ ನೆಂಚ್ಕೊಳಕ್ಕೆ ಟೊಮೆಟೊ ಕಾಯಿನ ಗೊಡ್ಗಾರ ಮಾಡ್ತಾ ಇದ್ದಾರೆ. ಸೊ ಗೊಡ್ಗಾರದಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಹಾಸನ ಕಡೆ ಫೇಮಸ್ ಅಂದರೆ ಗೊಡ್ಗಾರ, ರೊಟ್ಟಿಗೆ ಗೊಡ್ಗಾರ ಅಂತ ಹೇಳ್ತಾರೆ. ಸೊ ಅದು ತುಂಬ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ನಾವಿವತ್ತು ಮಾಡ್ತಾ ಇರೋದು ಕಾಯಿ ಟೊಮೆಟೊ ಇರುತ್ತಲ್ಲ, ಸೊ ಅದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಕಾಯಿ ಹಾಕಿದ್ದೀವಿ, ನೀವು ನೋಡ್ಬೋದು. ಆ್ಯಂಡ್ ಟೊಮೆಟೊ ನಾವು ಮನೆ ಹಿಂದೆನೇ ಬೆಳಿತೀವಿ. ಸೊ ಹಾಗಾಗಿ ಅದೇ ಚಿಕ್ಕ ಟೊಮೆಟೊ ಕಾಯಿ ಕಿತ್ಕೊಬಂದು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಲೈಕ್ ಬೇಯಕ್ಕೆ ಹಾಕಬೇಕು. ಆ್ಯಂಡ್ ಮೆಣಸಿನ್ಕಾಯಿನೂ ಅಷ್ಟೇ ಲೈಕ್ ನಿಮ್ಮ ಫ್ಯಾಮಿಲಿ ಯಾವ ಥರ ಖಾರ ತಿಂತಾರೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನಾವು ಮಾಡ್ಕೊತಿರೋದು ಆಲ್ಮೋಸ್ಟ್ ಸ್ವಲ್ಪ ಚಟ್ನಿ ಜಾಸ್ತಿನೇ ಮಾಡ್ಕೊತೀವಿ, ಯಾಕಂದರೆ ಒಂದು 2-3 ಡೇಸ್ ಚಟ್ನಿ ಥರ ರೈಸಿಗಾದರೂ ಆಗುತ್ತೆ, ರೊಟ್ಟಿಗಾದರೂ ಆಗುತ್ತೆ, ಇಡ್ಲಿಗಾದರೂ ಆಗುತ್ತೆ, ದೋಸೆಗಾದರೂ ಆಗುತ್ತೆ. ಸೊ ಮಲ್ಟಿಪಲ್ ಥರ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾವು ಸ್ವಲ್ಪ ದಿವಸಕ್ಕೆ ಜಾಸ್ತಿನೇ ಸ್ಟೋರ್ ಮಾಡ್ಕೋತೀವಿ. ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ನಾವು ಮನೆ ಹಿಂದೆನೇ ಬೆಳಿತೀವಿ. ಆಮೇಲೆ ದಾಸವಾಳ ಹೂವು ಕೂಡ ಲೈಕ್ ನೀವು ನೋಡ್ಬೋದು. ರೋಸ್ ಕೂಡ ಮನೆಗೆ ಏನಾದರೂ ದೇವರಿಗೆ ಬೇಕು ಅಂದರೆ ನಾವು ಇಲ್ಲೇ ಹಿಂದೆಯಿಂದ ಲೈಕ್ ಎಲ್ಲ ಹೂಗಳು ಇರುತ್ತಲ್ಲ ಚೆನ್ನಾಗಿ ಅರಳಿರುತ್ತೆ. ಸೊ ನಮ್ಮ ಅತ್ತೆಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಈ ಥರ ಗಾರ್ಡನಿಂಗ್ ಎಲ್ಲ ಮಾಡಲಿಕ್ಕೆ. ಸೊ ಅವರು ಲೈಕ್ ಖುಷಿಯಿಂದ ಎಷ್ಟೊಂದು ಪ್ಲ್ಯಾಂಟ್ಸ್ ಹಾಕಿದ್ದಾರೆ. ಸೊ ಇದೆ ಲೈಕ್ ನಮ್ಮ ಮನೆ ಹಿಂದೆ ಬೆಳೆದಿರೋ ಟೊಮೆಟೊ ಚಿಕ್ಕದಿತ್ತು, ನಾನು ಸ್ವಲ್ಪ ಚಿಕ್ಕದು ಕಿತ್ಕೊಂಡ್ಬಂದಿದ್ದೆ, ಅವ್ರು ಲೈಕ್ ಮೀಡಿಯಮ್ ಸೈಜ್ ಕಿತ್ಕೊಂಡು ಹಾಕಿದ್ರು. ಆ್ಯಂಡ್ ಎಷ್ಟು ಬೇಯಿಸ್ಕೋಬೇಕಂದ್ರೆ ಸಿಪ್ಪೆ ಫುಲ್ ಲೈಕ್ ಅದು ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಸಿಪ್ಪೆ ಅದಾಗಿ ಅದು ಅಷ್ಟು ಬಿಟ್ಕೊಳೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ನನ್ನ ಮಗನೂ ಕೂಡ ಅಷ್ಟೇ ಇವಾಗ ತುಂಬ ಲೈಕ್ ಬೇರೆಯವ್ರು ನಕ್ಕಿದ್ರೆ ಕಂಟಿನ್ಯೂಸ್ ಆಗಿ ಅವ್ರ ಥರನೇ ಇಮಿಡಿಯೇಟ್ ಮಾಡೋದು ಕಲ್ತಿದ್ದಾನೆ. ಸೊ ಅದನ್ನೇ ನಕ್ಕೊಂಡು ತೋರಿಸ್ತಾ ಇದ್ದಾನೆ ಎಲ್ಲರಿಗೂ. ಸೊ ಇವಾಗ ನಾವು ಕಡುಬು ಹೇಗೆ ಕಟ್ತೀವಿ ಅಂತ ತೋರಿಸ್ತೀನಿ. ಸೊ ಇವನು ಫುಲ್ ಶಾಕ್ ಆಗಿದೆ, ಏನು ಮಾಡ್ತಾ ಇದ್ದಾರೆ ಅಜ್ಜಿ ಅಂತ. ಸೊ ನೋಡಿಲ್ಲ ಅಲ್ಲ, ಫಸ್ಟ್ ಟೈಮ್ ಅಲ್ಲ ಈ ಥರ ಎಲ್ಲ ನೋಡ್ತಾ ಇರೋದು ಅವನು. ಸೊ ನಾವೆಲ್ಲ ಮುದ್ದೆ ಮಾಡಬೇಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಾಣಲೆಯಲ್ಲೇ ತಿರುಗಿಬಿಡ್ತೀವಿ ಲೈಕ್ ಒಬ್ರಿಗೋ ಇಬ್ರಿಗೋ. ಬಟ್ ಈ ಥರ ಕೋಲಲ್ಲಿ ತಿರುಗಿದ್ರೆ ಟೇಸ್ಟೇ ಬೇರೆ ಇರುತ್ತೆ. ಆ್ಯಂಡ್ ನಮ್ಮತ್ತೆ ತುಂಬ ಚೆನ್ನಾಗಿ ತಿರುತ್ತಾರೆ ಆ ಥರ ಎಲ್ಲ. ನಾನು ಕಲ್ತಿದ್ದೆ, ಬಟ್ ಆಮೇಲೆ ಲೈಕ್ ಸ್ವಲ್ಪ ದಿವಸ ಆದಮೇಲೆ ರೂಢಿ ತಪ್ಪೋಗಿತ್ತು. ಸೊ ಇವಾಗ ಕಡುಬು ಮಾಡ್ತಾ ಇದ್ದಾರೆ. ಸೊ ಈ ಥರ ಸ್ವಲ್ಪ ಲೈಕ್ ಉಂಡೆ ತೊಗೋಬೇಕು, ಚೆನ್ನಾಗಿ ಮಿದಿಬೇಕು ಫಸ್ಟು. ಲೈಕ್ ಅದು ಹಿಟ್ಟನ್ನ ಚೆನ್ನಾಗಿ ತೊಳ್ಸ್ಕೊಂಡು ಸ್ವಲ್ಪ ತೊಗೊಂಡು ನೋಡ್ತಾ ಇದ್ದೀರಲ್ಲ ಆ ಥರ ಸಾಫ್ಟಾಗಿ ಒಂಚೂರು ನೀರು ಹಚ್ಕೊಂಡು ಚಿಕ್ಕ ಇಡ್ಲಿ ಥರ ಮಾಡ್ಕೋಬೇಕು. ಯಾಕಂದರೆ ಇದನ್ನು ನಾವು ಸ್ಟೀಮ್ ಮಾಡ್ತೀವಿ ಇಡ್ಲಿ ಕುಕ್ಕರ್ಗೆ ಹಾಕಿ, ಇಲ್ಲ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಮಾಮೂಲಿ ಕಡುಬು ಹೇಗೆ ಬೇಯಿಸ್ಕೊತೀವಲ್ಲ ನಾವು ಗಣೇಶ ಹಬ್ಬಕ್ಕೆ ಆ ಥರ ಬೇಯಿಸ್ಕೊಳೋದು. ಸೊ ಆ ಥರನೇ ಎಲ್ಲನೂ ಲೈಕ್ ಎಷ್ಟು ಮಾಡ್ಕೊಂಡಿದ್ದೆವೋ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಒಂದೇ ಸಲ ಸ್ಟೀಮ್ಗೆ ಇಡ್ಬೋದು. ಬೇರೆ ಬೇರೆ ಶೇಪ್ ಕೂಡ ಮಾಡ್ಬೋದು. ಇವಾಗ ನಮ್ಮ ಅತ್ತೆ ಮಾಡ್ತಾ ಇರೋದು ಬೇರೆ ಶೇಪು, ಅಂದರೆ ರೌಂಡೇನೆ, ಬಟ್ ಇದು ಇನ್ನೊಂದು ಥರ ಶೇಪು.
ಸೊ ಇಲ್ಲಿ ಇಡ್ಲಿ ಪಾತ್ರೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಲೈಕ್ ಎಷ್ಟು ಕಡುಬು ಮಾಡಿದ್ರು ಎಲ್ಲನೂ ಒಂದೇ ಸಲ ಆಲ್ಮೋಸ್ಟ್ ಒಂದೇ ಸಲ ಸ್ಟೀಮ್ಗೆ ಇಟ್ಬಿಡ್ತಾರೆ. ಸೊ ನೀಟಾಗಿ ಜೋಡಿಸ್ಕೋಬೇಕು, ಬಿಕಾಸ್ ನಾವು ತೆಗಿಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ. ನೀವು ಲೈಕ್ ಸ್ವಲ್ಪ ಅಂಟ್ಬಿಡುತ್ತೆ ಅದು ತೆಗಿಬೇಕಾದ್ರೆ. ಸೊ ನೀಟಾಗೆ ಜೋಡಿಸ್ಕೊಳ್ಳಿ ಎಲ್ಲನೂ. ನೀಟಾಗಿ ಜೋಡಿಸ್ಕೊಂಡು ಲೈಕ್ ಲಾಕ್ ಹಾಕಿ ಸ್ಟೀಮ್ ಹಬೆ ಆಗೋಕ್ಕೆ ಲೈಕ್ ಆಲ್ಮೋಸ್ಟ್ ಎಷ್ಟಂದರೆ ಒಂದು 10ರಿಂದ 20 ನಿಮಿಷವರೆಗೂ ಬಿಡಬೇಕು. ಚೆನ್ನಾಗಿ ಅದು ಗೊತ್ತಾಗುತ್ತೆ ನಿಮಗೆ, ಅಂಟು ಹೋಗಿರುತ್ತೆ. ನೋಡ್ಬೋದು ನೀವು, ಸೇಮ್ ಕುಕ್ಕರಲ್ಲಿ ಇಡ್ಲಿ ಹೇಗೆ ಬೀಸ್ಕೊತೀರಲ್ಲ ಅದೇ ಥರ. ಸೊ ಇವಾಗ ಚಟ್ನಿಗೆ ಮಸಾಲ ರೆಡಿ ಮಾಡ್ಕೊಳೋಣ. ಸೊ ಅದಕ್ಕೆ ಏನೇನು ಬೇಕಂದರೆ ಕಾಯಿ ತುರಿ. ಸೊ ಸ್ವಲ್ಪ ಕಾಯಿ ತುರಿಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಅದು ನುಣ್ಣಗಾಗೋವರೆಗೂ ಒಂದ್ಸಲಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ಚಟ್ನಿ ಎಲ್ಲ ನೀವು ತಿಂದರೆ ಒಂದ್ಸಲಿ ಮಾಡಿಕೊಂಡು ಪದೇ ಪದೇ ಕೇಳ್ತಿದ್ದಾರೆ, ಯಾಕಂದರೆ ಉಪ್ಪು, ಹುಳಿ, ಖಾರ ಎಲ್ಲನೂ ಇರುತ್ತೆ. ಆ್ಯಂಡ್ ನಾನು ಕೂಡ ಅಷ್ಟೇ ಸ್ವಲ್ಪ ಉಪ್ಪು, ಹುಳಿ, ಖಾರ ಲೈಕ್ ಹುಳಿ ಸ್ವಲ್ಪ ಜಾಸ್ತಿ ತಿಂತೀನಿ. ಸೊ ನನಗೆ ಇದು ಸಖತ್ ಇಷ್ಟ ಆಗುತ್ತೆ. ಆಮೇಲೆ ನೀವು ಕೂಡ ಒಂದ್ಸಲಿ ಮಾಡ್ಕೊಂಡು ತಿನ್ನಿ, ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈ ಥರ ಚಟ್ನಿ ನೀವು ಮಾಡ್ಕೊಂಡು ಲೈಕ್ ಹೇಗೆ ನೀವು ಉಪ್ಪಿನಕಾಯಿ ಎಲ್ಲ ನೆಂಚ್ಕೊತೀರಲ್ಲ, ಸೊ ಬಿಸಿ ಅನ್ನಕ್ಕೆ ತುಪ್ಪ ಆದರೂ ಹಾಕೊಂಡು ತಿನ್ಬೋದು, ಇಲ್ಲ ಈ ಗೊಡ್ಗಾರಾಗೆ ಲೈಕ್ ಮೊಸರು ಅದ್ರ ಜೊತೆ ಆದರೂ ತಿನ್ಬೋದು. ನೀವು ಒಂದ್ಸಲಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಆಲ್ಮೋಸ್ಟ್ ಲೈಕ್ 1 ವೀಕ್ವರೆಗೂ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಚೆನ್ನಾಗೆ. ಸೊ ಅದೇ ಥರ ನಮಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಇದು. ನಾವೇನಾದರೂ ಊರ ಕಡೆ ಮಾಡಿದ್ರೆ ನಮ್ಮ ಜೊತೆನೇ ತಂದುಬಿಡ್ತೀವಿ ಸ್ವಲ್ಪ, ಮತ್ತೆ ಮಾಡಿರೋ ಟೇಸ್ಟ್ನ ಚೆನ್ನಾಗಿರುತ್ತೆ ಅಂತ. ಸೊ ಮಿಕ್ಸಿಯಲ್ಲಿ ಅದೆಲ್ಲ ರುಬ್ಕೊಂಡ್ಮೇಲೆ ಸೊ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ, ಅದನ್ನು ಅಷ್ಟೇ ರುಬ್ಕೊಬಿಡ್ಬೇಕು. ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಆಮೇಲೆ ಆ ಚಟ್ನಿ ಮಸಾಲಾಗೆ ಈ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕೋದು. ಸೊ ಚಿಟಪಟ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಲೈಕ್ ಕೆಂದು ಬಣ್ಣ ಬರುತ್ತಲ್ಲ ಅಲ್ಲಿವರೆಗೂ ಬಾಡಿಸ್ಕೊಳೋದು. ಅದಾಗಿದ ತಕ್ಷಣ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಆ ಮಸಾಲಾನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳೋದು. ಉಪ್ಪು ಹಾಕೊಂಡ್ಮೇಲೆ ಇದು ಒಂದು 5ರಿಂದ ಲೈಕ್ ಒಂದು 8 ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಇದರಲ್ಲಿ. ಸೊ ಕುದ್ದಿದ ತಕ್ಷಣ ಅದು ರೆಡಿ ಆಗಿದೆ ಚಟ್ನಿ ಅಂತ. ಸೊ ಚಟ್ನಿ ರೆಡಿ ಆಗಿದ ತಕ್ಷಣ ಬಿಸಿ ಬಿಸಿ ಕಡುಬನ್ನ ಆಗಿರುತ್ತಲ್ಲ, ಸೊ ಇಲ್ಲಿ ಕಡುಬು ರೆಡಿ ಆಗಿದೆ. ಸೊ ಅದ್ರ ಜೊತೆ ಸರ್ವ್ ಮಾಡಿದ್ರೆ ತಿನ್ನೋಕ್ಕೆ ಸಖತ್ ಮತ್ತು ಸೂಪರ್ ಆಗಿರುತ್ತೆ. ಚಳಿ ವೆದರ್ಗೆ ಸಖತ್ ಇಷ್ಟ ಆಗುತ್ತೆ ಮತ್ತು ಲೈಕ್ ಕೂಡ ಜಾಸ್ತಿ ಮಾಡ್ತೀರಾ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಅತ್ತೆ ನೆಕ್ಸ್ಟ್ ಕೆಲಸ ಮನೆಯಲ್ಲಿ ಏನೇನು ಲೈಕ್ ವಾಷಿಂಗಿಗೆ ಬಟ್ಟೆಗಳಿದ್ದಾವೆ, ಇಲ್ಲ ಪಾತ್ರೆ ತೊಳೆಯೋದು ಅದೆಲ್ಲ ನೆಕ್ಸ್ಟ್ ಮುಗಿಸ್ಕೋತಾರೆ ಅಷ್ಟರಲ್ಲಿ. ಇವಾಗ ಸುಮಾರು ಲೈಕ್ 10:30 ಆಗಿರುತ್ತೆ. ಸೊ ಅಷ್ಟರಲ್ಲೇ ಎಲ್ಲ ಲೈಕ್ ಕೆಲಸ ಮುಗಿದೋಗಿರುತ್ತೆ. ನಮ್ಮ ಮನೆಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ನಾವು 10 ಗಂಟೆ ಅಷ್ಟರಲ್ಲಿ ಲೈಕ್ ಆಲ್ಮೋಸ್ಟ್ ಲೈಕ್ 0.2% ಕೆಲಸ ಕೂಡ ಆಗಿರಲ್ಲ. ಹಾಗೆ ನಮ್ಮ ಮಾವ ಕೆಲ್ಸಕ್ಕೆ ಹೊರಟಿದ್ರು. ಸೊ ನಮ್ಮ ಮನೆಯವರು ಲೈಕ್ ಏನೋ ತರೋದಿತ್ತು ಅಂತ ಅವರು ನಮ್ಮ ಮಾವನ ಹಾಗೆ ಕೆಲಸಕ್ಕೆ ಡ್ರಾಪ್ ಮಾಡಿ ತರಕ್ಕೆ ಹೋದರು. ಆ್ಯಂಡ್ ಇದೆಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅತ್ತೆ ಜಮೀನು ಕಡೆ ಹೋಗ್ತೀನಿ ಅಂದರು. ಸೊ ಅದಕ್ಕೆ ನಾವು ಬರ್ತೀವಿ ಅಂತ ಹೊರಟ್ವಿ. ಸೊ ಇದೇ ನಮ್ಮ ಜಮೀನು, ತೋಟ ಎಲ್ಲ. ಸೊ ನೀವು ನೋಡ್ಬೋದು ಲೈಕ್ ಇಷ್ಟೊಂದೆಲ್ಲ ಅಲ್ಲ ಒಂದು ಪಾರ್ಟ್ ಆ ಕಡೆ. ಸೊ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನಾವೇನಾದರೂ ಊರಲ್ಲಿ ತರ್ತೀವಲ್ಲ ಲೈಕ್ ಬೆಳೆದಿರೋದು, ಸೊ ನಾವೆಲ್ಲ ಇಲ್ಲೇ ಬೆಳೆಯೋದು. ಸೊ ಒಂದ್ಸಲಿ ರಾಗಿ ಬೆಳೀತಾರೆ, ಜೋಳ ಬೆಳೀತಾರೆ, ಶುಂಠಿ ಬೆಳೀತಾರೆ, ಆಮೇಲೆ ಆಲೂಗೆಡ್ಡೆ ಬೆಳೀತಾರೆ. ಸೊ ಒಂದೊಂದು ಸೀಸನ್ನು ನಾವು ಬೆಳಿಗ್ಗೆನೇ ನಾಷ್ಟೆ ಎಲ್ಲ ಮುಗಿಸ್ಕೊಂಡು ಬೇರೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡು ಮನೆಯಲ್ಲಿ ನಮ್ಮ ಅತ್ತೆ ಕೂಡ ಅಷ್ಟೇ ಜಮೀನು ತಕ್ಕೆ ಹೋಗಿ ಹಸುಗೆ ಒಂದು ರೌಂಡ್ ನೀರೆಲ್ಲ ಕುಡಿಸಿ ಬಂದಿದ್ರು. ಸೊ ಇದು ಸುಮಾರು 4:30 ಹಾಗೆ ಎಳೆ ಬಿಸಿಲಿರುತ್ತಲ್ಲ ಆ ಟೈಮಲ್ಲಿ ಹೋಗಿದ್ದು, ಬೇಕಂದರೆ ಮಗು ಇತ್ತಲ್ಲ ಅಂತ. ಸೊ ನನ್ನ ಮಗನ ಖುಷಿ ನೋಡಬೇಕಿತ್ತು, ಬಿಕಾಸ್ ಅವ್ನ ಫೇವ್ರೆಟ್ ಕೌ ಅಂದರೆ ಹಸು ಅಲ್ಲಿ ಇತ್ತಲ್ವಾ, ಅದಕ್ಕೆ ಅವನಿಗೆ ಸಿಕ್ಕಾಬಟ್ಟೆ ಖುಷಿಯಾಗೋಗಿತ್ತು. ಸೊ ಆಮೇಲೆ ಆ ಥರ ಅವನಿಗೆ ಫ್ರೀಯಾಗಿ ನಡೆಯೋಕ್ಕೆ ನಾವು ಜಾಸ್ತಿ ಬಿಡಲ್ಲ ಅಲ್ಲ. ಇವಾಗ ಚಿಕ್ಕವನು ಲೈಕ್ ಇನ್ನೂ ಚಿಕ್ಕ ಹೆಜ್ಜೆ ಇಕ್ತಾ ಇದ್ದಾನೆ, ಬಿದ್ದೋಗ್ಬಿಡ್ತಾನೆ ಅಂತ. ಆದರೆ ಅವ್ನು ಲೈಕ್ ಹಿಡಿಯೋರು ಯಾರು, ಅವ್ನಿಗೆ ಇಷ್ಟ ಬಂದಂಗೆ ಆಡ್ಲಿಕ್ಕೆ 1-2 ದಿವಸ ಆಡ್ಬಿಡ್ಲಿ ಅಂತ ನಾವು ಬಿಟ್ಬಿಟ್ಟಿದ್ವಿ. ಸೊ ನೀವು ನೋಡ್ಬೋದು ಎಷ್ಟು ಖುಷಿಯಿಂದ ಫುಲ್ ಜಾಲಿಯಾಗಿ ಹ್ಯಾಪಿಯಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ. ಆಮೇಲೆ ಈ ಥರ ಅವ್ನಿಗೇನಾದರೂ ಬಿಟ್ಬಿಟ್ರೆ ಅವನೇನು ಕಿರಿಕಿರಿ ಮಾಡಲ್ಲ, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಆರಾಮಾಗಿ ನಡೆದಾಡ್ಕೊಂಡು ಇರ್ತಾನೆ. ನಮಗೆ ಭಯ ಅಷ್ಟೇ ಎಲ್ಲಿ ಬಿದ್ದೋಗ್ಬಿಡ್ತಾನೆ ಅಂತ. ಸೊ ಈ ಸೀಬೆಕಾಯಿ ಗಿಡ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ ಸೀಬೆಕಾಯಿ ಅಂದರೆ ಸಖತ್ ಇಷ್ಟ. ನಮ್ಮ ಮಾವ ಆಗಲಿ ಅತ್ತೆ ಆಗಲಿ
ಇಲ್ಲಿ ನಾವು ಊರಿಗೆ ಹೋಗೋ ಟೈಮಲ್ಲಿ ಇಲ್ಲಿ ಸೇಬಿಕಾಯಿ ಏನಾದರೂ ಬಂದಿದ್ರೆ ನಮಗೆ ಡೆಫಿನೆಟ್ಲಿ ತಂದು ಕೊಟ್ಟೇ ಕೊಡ್ತಾರೆ. ಆಮೇಲೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತೀವಲ್ಲ, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಸೊ ನಾನು ತುಂಬ ಲಕ್ಕಿ ಅಂತ ಹೇಳ್ಕೊತೀನಿ. ಯಾಕಂದರೆ ಮತ್ತು ನಾವು ಇವತ್ತುವರೆಗೂ ನಮಗೆ ಲೈಕ್ ಏನು ನಾವು ನೋಡ್ತೀವೋ ಆ್ಯಕ್ಚುಲಿ ನಾವು ಅವರಿಗೆ ನೋಡ್ಕೋಬೇಕು, ಬಟ್ ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಊರಿಗೆ ಹೋದಾಗ ಲೈಕ್ ನಾವು ಹೇಳೋಕ್ಕೆ ಕೂಡ ಆಗಲ್ಲ. ನಮ್ಮ ಮನೆಯವರು ಲೈಕ್ ಎಷ್ಟೇ ದೊಡ್ಡವರಾಗಿರ್ಬೋದು, ಅವ್ರಿಗೆ ಇನ್ನೂ ಲೈಕ್ ಪುಟ್ಟು ಮಗು ಥರನೇ ನೋಡೋದು ನಮ್ಮ ಅತ್ತೆ ಮಾವ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಈ ಥರ ಫ್ಯಾಮಿಲಿಯಲ್ಲಿ ಲೈಕ್ ಒಂದು ಮೆಂಬರ್ ಆಗಿರೋಕ್ಕೆ. ನಿಮಗೆ ಬೆಂಗಳೂರಲ್ಲೆಲ್ಲ ಅಷ್ಟು ಕಂಫರ್ಟಬಲಾಗಿ ಲೈಫ್ ಎಲ್ಲ ಲೀಡ್ ಮಾಡಿ ಚಿಕ್ಕ ಪುಟ್ಟ ಚಿಕ್ಕ ತೊಂದರೆ ಆದರೂ ಕೂಡ ನಾವು ಡಿಪ್ರೆಷನ್, ನನ್ನ ಕೈಲಾಗ್ತಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಬಟ್ ಊರ ಕಡೆ ನೋಡಬೇಕು, ಜನ ಎಷ್ಟು ಕಷ್ಟಪಟ್ಟು ದುಡಿತಾರೆ ಬೆಳಗಿಂದ ಸಂಜೆವರೆಗೂ. ಅಷ್ಟು ದುಡ್ದು ಅದು ರಿಯಲ್ ಹಾರ್ಡ್ ವರ್ಕ್ ಅಂದರೆ, ಅದು ರಿಯಲ್ ಕಷ್ಟ ಅಂದರೆ. ಅಷ್ಟೆಲ್ಲ ದುಡಿದ್ರೂ ಅಷ್ಟು ಖುಷಿಯಾಗಿ ನೆಮ್ಮದಿಯಾಗೆ ತಿಂದು ಮಲ್ಕೊತಾರೆ. ಸೊ ಆ ಥರ ಜೀವನ ಬೆಟರ್, ನಮ್ಮ ಥರ ಜೀವನ ಬೆಟರ್. ಲೈಕ್ ಎಲ್ಲ ಇದ್ದೂ ಇಲ್ದಂಗೆ ನಾವು ಅಂತೀವಿ, ಸ್ವಲ್ಪ ಕಷ್ಟ ಆದರೆ ತಡ್ಕೊಳಕ್ಕಾಗಲ್ಲ ಅಂತೀವಿ. ಬಟ್ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರಲ್ಲ, ಅವ್ರಿಗೊಂದು ದೊಡ್ಡ ಸಲ್ಯೂಟ್. ನಾವೇನಿಲ್ಲಿ ಕಂಪ್ಯೂಟರ್ ಮುಂದೆ ಕಷ್ಟ ಅಂತೀವಲ್ಲ, ಅದೆಲ್ಲ ನಿಜವಾದ ಕಷ್ಟ ಅಲ್ವೇ ಅಲ್ಲ. ಒಂದು ಬೆಳೆ ಬೆಳಿಬೇಕಂದ್ರೆ ಬೆಳಗಿಂದ ಸಂಜೆವರೆಗೂ ಅದು ಎಷ್ಟು ಬೆವರು ಸುರಿಸ್ತಾರೆ. ಆಮೇಲೆ ಒಂದು ಯಾವ ಥರ ಅದನ್ನು ನೀರು ಹಾಕಿ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಕಾಪಾಡಿಕೊಂಡು ಮಾರ್ಕೆಟ್ಗೆ ಹಾಕೋಣ ಅಂತ ಹೋದಾಗ ಕಡಿಮೆ ಬೆಲೆ ಬರುತ್ತಲ್ಲ, ಅದು ನಿಜವಾದ ಕಷ್ಟ ಅಂದರೆ. ಆವಾಗ ಸಖತ್ತು ಬೇಜಾರಾಗೋದು. ಆದರೂ ಅವರು ಯಾವತ್ತೂ ಕುಗ್ಗಲ್ಲ. ಎಷ್ಟೇ ಇದಾದ್ರೂ ಮತ್ತೆ ಏನಾದರೂ ಬೆಳೀತಾರೆ. ಸೊ ಅದು ನಿಜವಾದ ರೈತರಂದರೆ. ಸೊ ನಾವು ಕಲಿಬೇಕು ಅವರಿಂದ, ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಅಂತ. ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ನಮ್ಮ ತಾತ ಕೂಡ ರೈತರೇ, ನಮ್ಮ ಅಪ್ಪ ಕೂಡ ರೈತರು, ಆಮೇಲೆ ನಮ್ಮ ಮಾವ ಕೂಡ ರೈತರು. ಸೊ ಇದೇ ನಮ್ಮ ಜಮೀನು. ಸೊ ಇವಾಗ ಜೆಟ್ಟಲ್ಲಿ ನೀರು ಹಾಕ್ತಾ ಇದ್ದಾರೆ, ಯಾಕಂದರೆ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಡ್ರೈ ಥರ ಆಗಿದ್ವು, ಅದಕ್ಕೆ. ಸೊ ಕಳೆಗೆಲ್ಲ ಚೆನ್ನಾಗಿ ನೀರು ಬರಲಿ ಅಂತ ಜೆಟ್ ಹಾರಿಸ್ತಿದ್ರು. ರೈತರಿಂದ ನಾವು ಕಲಿಯೋದು ತುಂಬ ಇದೆ. ಹೇಳ್ತಾರಲ್ಲ, ಸಮಯ ಬದಲಾಗುತ್ತೆ, ಆದರೆ ಆ ಸಮಯ ಬದಲಾಗೋಕ್ಕೂ ಸ್ವಲ್ಪ ಸಮಯ ಬೇಕು. ಅದಕ್ಕೆ ತಾಳ್ಮೆ ಇರಬೇಕು. ಸೊ ತಾಳಿದವನು ಬಾಳಿಯಾನು. ಸೊ ಅದಕ್ಕೆ ನಾವು ಎಷ್ಟು ಪೇಷನ್ಸಿಂದ ಇರ್ತೀವೋ ನಮಗೆ ಅಷ್ಟೇ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ನಮಗೆ. ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ರೈತರಿಂದನೇ ಕಲಿಯೋಕ್ಕೆ ಸಿಗುತ್ತೆ. ಯಾಕಂದರೆ ಅವರು ಒಂದು ಚಿಕ್ಕ ಬೀಜದಿಂದ ಗಿಡ ಮರ ಆಗೋವರೆಗೂ ವೇಟ್ ಮಾಡ್ತಾರಲ್ಲ, ಆ ಪೇಷನ್ಸ್ನೇ ನನ್ನ ಲೈಫಲ್ಲಿ ತುಂಬ ಬೇಕಾಗಿದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ನಾವು ಚಿಕ್ಕ ಮಾತಿಗೆಲ್ಲ ಸಿಟ್ಟು ಮಾಡ್ಕೊಂಡು ಕೂಗಾಡ್ತೀವಿ, ಕಿರ್ಚಾಡ್ತೀವಿ. ಬಟ್ ಅವ್ರು ಇಷ್ಟು ವರ್ಷ ನಮ್ಮ ಅತ್ತೆ ಮಾವ ಎಲ್ಲ ಇಷ್ಟು ಸಂಸಾರ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದು ಎಷ್ಟು ನೋಡಿರ್ತಾರೆ ಅಂದರೆ, ನಾವೆಲ್ಲ ಅವ್ರ ಮುಂದೆ ಏನಂದರೆ ಏನೂ ಇಲ್ಲ. ಚಿಕ್ಕ ಪ್ರಾಬ್ಲಮ್ಸ್ಗೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತೀವಿ. ಬಟ್ ಪೇಷನ್ಸ್ ಇರಬೇಕು, ತುಂಬಾ ಪೇಷನ್ಸ್ ಇರಬೇಕು ಅಂತ ನಾನು ಕಲಿತಾ ಇದ್ದೀನಿ. ಆಮೇಲೆ ನಮ್ಮ ಅತ್ತೆ ಮಾವ ಯಾವಾಗಲೂ ಹೇಳ್ತಿದ್ದಾರೆ, ಲೈಕ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅನುಸರಿಸ್ಕೊಂಡು ಹೋಗಬೇಕು, ಕೋಪ ಅನಾಹುತಕ್ಕೆ ಕಾರಣ ಆಗುತ್ತೆ, ದುಡುಕ್ಬಾರ್ದು ಅಂತ. ಅದು ಎಷ್ಟು ಮಾತು ನಿಜ ಆಗುತ್ತೆ. ಒಂದು ನಿಮಿಷ ನಾವು ನಮ್ಮ ಕೋಪನ ಸೈಡ್ಗಿಟ್ಟು ಸೈಲೆಂಟಲ್ಲಿ ಇದ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗೆ ಅದು ಸೊಲ್ಯೂಷನ್ ಗೊತ್ತಾ. ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಲೈಕ್ ಎಲ್ಲ ಗಿಡಗಳಿಗೆ ನೀರು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಅಂತಂದರೆ ಜೆಟ್ಟೆಲ್ಲ ಅದು ಕರೆಂಟ್ ಹೋಗಿತ್ತು, ಸೊ ಸ್ಟಾಪ್ ಆಗಿತ್ತಲ್ಲ. ಸೊ ಮೋಟರಲ್ಲಿ ನೀರು ಬಿಟ್ಟಿದ್ರು. ಸೊ ಅದು ಎಲ್ಲ ಗಿಡಗಳಿಗೆ ಹೋಗೋಕ್ಕೆ ದಾರಿ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅವರು ಅಷ್ಟೇ, ಲೈಕ್ ಬೆಂಗಳೂರು ಬರೋದಕ್ಕಿಂತ ಮುಂಚೆ ಅವರು ಶುಂಠಿ ಎಲ್ಲ ಬೆಳೀತಾ ಇದ್ರು ಊರಲ್ಲಿ. ಅವ್ರಿಗೂ ಸ್ವಲ್ಪ ಅಂದರೆ ಟಚ್ ಇದೆ. ಬಟ್ ಅದೇ ನನಗೆ ಗೊತ್ತಿಲ್ಲ. ನಾನು ಮತ್ತೆ ತುಂಬ ದಿವಸ ಆದಮೇಲೆ ಅವರು ಲೈಕ್ ಈ ಥರ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇರೋದು ನಾನು. ಸೊ ನಾವೆಲ್ಲ ಜೀವನದಲ್ಲಿ ಇಷ್ಟು ಕಷ್ಟಪಡೋದು ಊಟ, ಬಟ್ಟೆ, ಒಂದು ಸ್ವಲ್ಪ ಜಾಗಕ್ಕೆ. ಸೊ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳ್ತಾರಲ್ಲ, ಆ ಗಾದೆ ಮಾತು ನನಗೆ ನೆನಪಾಯಿತು. ಯಾಕಂದರೆ ನಾವು ಎಷ್ಟೇ ಕಷ್ಟಪಟ್ಟು ಫುಲ್ ವರ್ಷ ಕಷ್ಟಪಟ್ಬಿಟ್ರು, ಇಲ್ಲ ಫುಲ್ ಮಂತ್ ಕಷ್ಟಪಟ್ಬಿಟ್ರು, ಒಂದೊಳ್ಳೆ ರೀತಿಯಲ್ಲಿ ನಾವು ಏನಾದರೂ ಲೈಕ್ ಚೆನ್ನಾಗಿ ಊಟ ಮಾಡಿಬಿಟ್ರೆ ಅಷ್ಟು ಸಮಾಧಾನ ಆಗುತ್ತೆ. ಇಲ್ಲಿ ನನ್ನ ಮಗ ಅವನ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಹತ್ತು ಜೊತೆ. ನಾನು ಅವನಿಗೆ ಹಾಡು ಹೇಳ್ಕೊಡ್ತಾ ಇದ್ದೆ. ಅವನಿಗೆ ಗೊತ್ತಿಲ್ಲ ಎಷ್ಟು ಅರ್ಥ ಆಯಿತೋ ಇಲ್ವೋ ಅಂತ. ಸೊ ಸಂಜೆ ಹೊತ್ತಲ್ಲ, ಸೊ ಎಲ್ಲರೂ ನಮ್ಮ ದೊಡ್ಡಮ್ಮವರು ಮತ್ತು ಬೇರೆಯವರು ಕೂಡ ಲೈಕ್ ಮನೆ ಅಕ್ಕಪಕ್ಕ ಎಲ್ಲ ಬಂದಿದ್ರು, ಅಲ್ಲಿ ನಮ್ಮ ಅತ್ತಿಗೆಯವರೆಲ್ಲ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಮಕ್ಕಳ ಜೊತೆನೂ ಬಂದಿದ್ರು. ಸೊ ಹಾಗೆ ಎಲ್ಲರೂ ಮಾತಾಡಿಕೊಂಡು ಮನೆ ಕಡೆ ಹೋದ್ವಿ. ಸೊ ಮನೆಗೆ ಬರೋಷ್ಟರಲ್ಲಿ ಫುಲ್ ಹೊಟ್ಟೆ ಹಸ್ದೋಗಿತ್ತು. ಸೊ ಚುರುಮುರಿ ಇತ್ತು ಮನೇಲಿ, ಚುರುಮುರಿ ಮಾಡೋಣ, ಬೇಲ್ಪುರಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಕಡಲೆಪುರಿ ತೊಗೊಂಡಿದ್ದೀನಿ. ಅದಕ್ಕೆ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕು, ಆಮೇಲೆ ಸ್ವಲ್ಪ ಗರಂ ಮಸಾಲ. ಸೊ ನಾನು ಡೈರೆಕ್ಟ್ ಪ್ಯಾಕೆಟಿಂದನೇ ಹಾಕ್ತಾಯಿದ್ದೀನಿ.
ಆಮೇಲೆ ನಾನು ಹಚ್ಚಿಟ್ಕೊಂಡಿದ್ನಲ್ಲ ತರಕಾರಿ, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಸೊ ಈ ಚಟ್ನಿ ನಾವು ಗೊಡ್ಗಾರ ಮಾಡಿದ್ವಲ್ಲ, ಸೊ ಅದೇನೆ. ಸೊ ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ಕೊಂಡು ಸ್ವೀಟ್ ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಖಾರ ಚಟ್ನಿಗೆ ಗೊಡ್ಗಾರನೇ ಆಯಿತು. ಸೊ ನಾನಿವಾಗ ಈರುಳ್ಳಿ ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ನಮಗೆ ಆಮೇಲೆ ಲಾಸ್ಟಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಿಂಡ್ಕೋಬೋದು ನಿಮ್ಮ ಟೇಸ್ಟ್ ತಕ್ಕಂಗೆ. ಸೊ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಇದೇ ಬೇಕು ಅದೇ ಐಟಮ್ ಬೇಕು ಅಂತ ಏನಿಲ್ಲ, ಮನೇಲಿ ಏನು ಸಿಂಪಲಾಗಿ ಐಟಮ್ ಸಿಗುತ್ತೋ ಅದರಲ್ಲೇ ಮಾಡ್ಕೊಬೋದು. ಒಟ್ಟಿಗೆ ನಮ್ಗೆ ಏನಾದರೂ ಸ್ವಲ್ಪ ಚಟ್ಪಟ ಅಂತ ತಿನ್ನಂಗೆ ಅನಿಸ್ತಿತ್ತು ಸಂಜೆ ಹೊತ್ತಲ್ಲ. ಸೊ ಮನೆಗೆ ಲೇಸ್ ಕೂಡ ಇದ್ವು ಸ್ವಲ್ಪ, ಯಾಕಂದರೆ ನಾವು ಟ್ರಾವೆಲ್, ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ದಾಗ ಟ್ರಾವೆಲಿಂಗ್ಗೆ ಅಂತ ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ಇಟ್ಕೊಂಡಿದ್ವಿ. ಸೊ ವೇಸ್ಟ್ ಯಾಕೆ ಮಾಡೋದಂತ ಅದನ್ನು ಹಾಕಿದೆ. ಸೊ ಸೂಪರಾಗಿತ್ತು ಟೇಸ್ಟ್ ಆ್ಯಕ್ಚುಲಿ. ಸೊ ಬಾಳೆ ಎಲೆಯಲ್ಲಿ ತಿಂದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ಊರ ಕಡೆ ಏನು ತಿಂದರೂ ಟೇಸ್ಟಿ ಇದ್ದೇ ಇರುತ್ತೆ ಅದಂತೂ. ಆಮೇಲೆ ಅದಕ್ಕೆ ಒಂದು ಲೈಕ್ ಆ್ಯಡ್ ಆನ್ ಥರ ಬಾಳೆ ಎಲೆಯಲ್ಲಿ ತಿಂದರೆ ಅದರ ಟೇಸ್ಟ್ ಕೇಳಲೇಬೇಡಿ. ಸೊ ನಾನು ಎಲ್ಲರಿಗೂ ಸರ್ವ್ ಮಾಡಿ ನಾನು ಕೂಡ ತಿಂದೆ. ನನ್ನ ಮಗನ ಕೂಡ ಸ್ವಲ್ಪ ತಿನ್ನಿಸ್ದೆ. ಇಲ್ಲಿ ನಮ್ಮ ಅತ್ತೆ ಗಿಣ್ ಮಾಡ್ತಾ ಇದ್ದಾರೆ, ಅವ್ರ ಮಗನ ಫೇವ್ರೇಟ್ ಅಂತ. ಅವ್ರ ಮಗನಿಗೆ ಮತ್ತು ನಮ್ಮ ಅಕ್ಕ ಇದ್ದಾರಲ್ಲ, ನನ್ನ ಸಿಸ್ಟರ್ ಇಲ್ಲ, ಅವ್ರ ಮಗಳು ಕೂಡ ಸಖತ್ ಇಷ್ಟ. ಸೊ ನಾವಿದು ಮಾಡ್ಬೇಕಾದ್ರೆ ತುಂಬ ಅವಳನ್ನ ನೆನೆಸ್ಕೊತಾ ಇದ್ವಿ. ಆ್ಯಂಡ್ ಸಂಜೆ 8:30 ಅಷ್ಟೊತ್ತಿಗೆ ನಮ್ಮ ಮಾವ ಆಫೀಸಿಂದ ಬರ್ತಾರೆ. ಸೊ ನನ್ನ ಮಗನ ಫೇವ್ರೆಟ್ ತಾತ. ಸೊ ಅವ್ರು ಬಂದಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ತಾನೆ. ಸೊ ಗೇಟ್ ಹತ್ರನೇ ತುಂಬಾ ವೆಯ್ಟ್ ಮಾಡ್ತಾ ಇದ್ದ ಬರಲಿ ಅಂತ. ನಾವು ತಾತ ಬಂದರು ನೋಡು ಅಂತ ಸುಮ್ಮನೆ ತಮಾಷೆ ಹೇಳಿದ್ರು ಹೋಗಿ ಹೋಗಿ ಬಾಕ್ಲ ನೋಡಿ, ಇಲ್ಲ ಇನ್ನೂ ಬಂದಿಲ್ಲ ಅಂತ ಎಲ್ಲ ಹೇಳ್ತಿದ್ದ. ಸೊ ಅವ್ರಿಗೆ ನಮ್ಮ ಮಾವಂಗೆ ಇದು ಹೇಳ್ಬೇಕಾದ್ರೆ ಅವ್ರಿಗೆ ಫುಲ್ ಖುಷಿ ಆಯಿತು. ಅವ್ರಿಗೋಸ್ಕರ ಇವರು ವೆಯ್ಟ್ ಮಾಡ್ತಿದ್ರ ಅಂತ. ಸೊ ಹೆವಿ ಲವ್ ತಾತನ ಮೇಲೆ. ತುಂಬ ಕಮ್ಮಿ ನಮಗೆ ಲೈಕ್ ತಾತ ಅಜ್ಜಿ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ. ನಮಗೂ ಅದು ಬೇಜಾರಿದೆ. ಬಟ್ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತಾತ ಅಜ್ಜಿದೇ ಸಖತ್ ನೆನಪುಗಳು ನಮಗೆ. ಸೊ ಅವನ ಪಾಡಿಗೆ ಅವ್ರ ತಾತ ಬಂದಮೇಲೆ ಖುಷಿಯಾಗೆ ಕಾರ್ಡ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದ ಓದ್ಕೊಡ್ಲಿ ಅಂತ. ಅವ್ನಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕಾರ್ಡ್ಸ್ ಮೇಲೆ. ಅವ್ರ ತಾತ ಕೂಡ ಸ್ವಲ್ಪ ಹೇಳ್ಕೊಟ್ರು ಎಲ್ಲನೂ. ಸೊ ನಾವಿವಾಗ ಗಿಣ್ ಮಾಡೋಕ್ಕೆ ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಚಚ್ಕೊಂಡಿದ್ರಲ್ಲ, ಅದನ್ನು ಕೀಬಾಲ್ ಇರುತ್ತಲ್ಲ ಹಸುದು ಫಸ್ಟ್ ಹಾಲು, ಸೊ ಅದನ್ನು ಕುಕ್ಕರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಲಿಡ್ ಇಡಬೇಕು. ಸೊ ನಮ್ಮ ಮನೆಯವರೆಲ್ಲೋ ಆಚೆಗಡೆ ಹೋಗಿದ್ರು. ಸೊ ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಬಂದರು ಅವರು. ಸೊ ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಮ್ಮ ಏನು ಅಂತ. ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಮುದ್ದೆ ತೋಳಿಸ್ತಾ ಇದ್ದಾರೆ ನಮ್ಮ ಅತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೋಳಿಸ್ತಾ ಇದ್ದಾರೆ. ನಾನು ಸಖತ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು. ಆದರೆ ಇಲ್ಲಿ ಬಂದಮೇಲೆ ಎಲ್ಲ ರೂಢಿ ತಪ್ಪೋಯ್ತು. ಯಾಕಂದರೆ ನಾವು ಮುದ್ದೆ ಬೇಗ ರೈಸ್ ಆಗುತ್ತೆ ಅಂದರೆ ರೈಸ್ ಇಟ್ಕೊಬಿಡ್ತೀವಿ, ಇಲ್ಲ ಚಪಾತಿ ಮಾಡಿಬಿಡ್ತೀನಿ. ಮುದ್ದೆ ಸ್ವಲ್ಪ ರೇರ್, ನಮ್ಮ ಮಮ್ಮಿ ಮನೆಗೆ ಹೋದಾಗ ಇಲ್ಲ ಮತ್ತು ಊರ ಕಡೆ ಹೋದಾಗ ಮಾತ್ರ. ಅಂದರೆ ತುಂಬ ರೆಗ್ಯುಲರ್ ಮಾಡಲ್ಲ, ಬಟ್ ಮಾಡ್ತೀನಿ. ಬಟ್ ಈ ಥರ ಇಷ್ಟು ಪ್ರೊಫೆಷ್ನಲ್ ಆಗೆಲ್ಲ ಬರಲ್ಲ. ಇವ್ರು ನೋಡಿ ಎಷ್ಟು ಪ್ರೊಫೆಷ್ನಲಾಗಿ ಕಟ್ತಾ ಇದ್ದಾರೆ ಸಖತ್ತಾಗೆ. ಅದು ನನಗೆ ಅದು ಕಟ್ಟೋ ಟೆಕ್ನಿಕ್ ಸಖತ್ ಇಷ್ಟ ಆಯಿತು. ಆಮೇಲೆ ಊರ ಕಡೆ ಎಲ್ಲ ಜಾಸ್ತಿ ಮುದ್ದೆ ರೊಟ್ಟಿ ಆ ಥರ ಸ್ವಲ್ಪ ಹೆಲ್ದಿ ಇಷ್ಟಪಡ್ತಾರೆ. ನಮ್ಮ ಥರ ಅನ್ಹೆಲ್ದಿ ಈ ಪಿಜ್ಜಾ ಬರ್ಗರು ರೈಸು ಆ ಥರ ಎಲ್ಲ ಏನೂ ಜಾಸ್ತಿ ಇಷ್ಟಪಡಲ್ಲ. ಹೆಲ್ತ್ ಇಸ್ ವೆಲ್ತ್ ಅಲ್ವಾ, ಅದಕ್ಕೆ. ನೈಟ್ ಸಾಂಬಾರಿಗೆ ಮಾವ ಮಟನ್ ತರಿಸಿದ್ರು. ಆ್ಯಂಡ್ ವೀಕೆಂಡ್ ಕೂಡ ಇತ್ತಲ್ಲ, ಸೊ ಹಾಗೆ ಆಗುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ದಾರೆ. ನಾವು ಮಧ್ಯಾಹ್ನನೇ ಅಮ್ಮ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು, ಅಂದರೆ ನಮ್ಮ ಅತ್ತೆ. ಆ್ಯಂಡ್ ಇವಾಗ ನಮ್ಮ ಅತ್ತೆ ಅದಕ್ಕೆ ಒಗ್ಗರಣೆ ಹಾಕಿ ಸಾಂಬಾರು ಮಾಡಿದ್ರು. ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ನಾನ್ ವೆಜ್ ನನ್ನ ಕೈಲಿ ಕಮ್ಮಿ ಮಾಡ್ಕೊಳೋದು ಊರಲ್ಲಿ. ಯಾಕಂದರೆ ಅವರಮ್ಮ ಮಾಡಿರೋ ಸಾರು ಅವರಿಗೆ ಸಖತ್ ಇಷ್ಟ. ನಮ್ಮ ಕಡೆ ಆ ಥರ ಟೇಸ್ಟ್ ಬರಲ್ಲ ಅಂತ. ಸೊ ಚಾಪ್ಸ್ ಮಾಡಿದ್ರು, ಮಟನ್ ಚಾಪ್ಸು, ಮಟನ್ ಸಾಂಬಾರು, ಮುದ್ದೆ. ಸೊ ಫುಲ್ ಪೀಸ್ಫುಲ್ ಊಟ, ಫುಲ್ ಕಂಫರ್ಟ್ ಫುಡ್ ಅಂತಾರಲ್ಲ. ಸೊ ನನ್ನ ಮಗನೂ ಕೂಡ ಅಷ್ಟೇ ಅವ್ರ ಜೊತೆ ಆಟ ಆಡ್ತಾ ಇದ್ದ. ಇದು ನಮ್ಮ ಮನೆ ಮುಂದೆ ವಿಳೆದೆಲೆ ಗಿಡ ಬೆಳೆದಿದ್ದೀವಿ. ಸೊ ಆ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಇದು ಕಾಳಿಂಗದ ಗಿಡ ಅಂತಾರಲ್ಲ, ಸ್ನೇಕ್ಸ್ ಎಲ್ಲ ಬರಬಾರ್ದು ಅಂತ ಅದು. ಆಮೇಲೆ ಇದು ಕಾಕಡ ಹೂವು, ಕಾಕಡ ಕರೆಕ್ಟಾ ನನಗೂ ಗೊತ್ತಿಲ್ಲ ಸರಿಯಾಗಿ ಅಂತ ಕೇಳ್ಪಟ್ಟ. ಅಂದರೆ ನಂಗೆ ಮಲ್ಲಿಗೆ ಹೂವು ಚೆನ್ನಾಗಿ ಗೊತ್ತು. ಆಮೇಲೆ ಇದು ಮಾಮೂಲಿ ಎಷ್ಟು ನನಗೆ ಬರ್ತಾ ಇಲ್ಲ. ನಾನು ಎಲ್ಲ ಮನೆ ಮುಂದೆ ಮತ್ತು ಹಿಂದೆ ಹೂಗಳು ಬಿಡ್ತೇವಲ್ಲ, ಅದನ್ನೆಲ್ಲ ಬಿಡಿಸ್ಕೊಂಬಂದಿಟ್ಟಿದೆ ಪೂಜೆಗೆ ಆಗುತ್ತೆ ಅಂತ. ಆಮೇಲೆ ಈ ಗಿಡ ಏನು ನೋಡ್ತಾ ಇದ್ದೀರಲ್ಲ, ನಮ್ಮ ಅತ್ತೆ ಹೇಳಿದ್ರು ಇದ್ರ ಎಲೆಯಿಂದ ಬಜ್ಜಿ ಮಾಡ್ಕೊಂಡು ತಿಂತಾರೆ. ಮಾಮೂಲಿ ಕಡಲೆ ಹಿಟ್ಟಲ್ಲಿ ಬಜ್ಜಿ ಮಾಡಲ್ಲ, ಆ ಥರ ಬಜ್ಜಿ ಮಾಡ್ತಾರೆ ಅಂತ. ಇನ್ನೇನು ಮತ್ತೆ ಊಟ ಮಾಡಿದ್ಮೇಲೆ ನೈಟ್ ಆಯಿತು, ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಇನ್ನೇನು ಹೊರಟಿದ್ವಿ ಎಲ್ಲ ಬೆಂಗಳೂರು ಕಡೆ. ಸೊ ತಾತ ಲವ್ ಲ್ಯಾಂಗ್ವೇಜ್ ದುಡ್ಡು ಕೊಡ್ತಾಯಿದ್ರು ಮೊಮ್ಮಗಂಗೆ ಏನಾದರೂ ತೊಗೊಂಡು ತಿನ್ನು ಅಂತ. ಅವನು ಕೂಡ ಲೈಕ್ ಹ್ಯಾಪಿಲಿ ಬಾಯ್ ಮಾಡ್ತಾ ಇದ್ದ. ಅವನಿಗೆ ಗೊತ್ತಿಲ್ಲ ನಾವು ಊರಿಗೆ ಹೊರಟ್ಬಿಟ್ಟಿದ್ದೀವಿ ಅಂತ. ಅವಾಗ ಚಿಕ್ಕವನಲ್ಲ, ಮಾಮೂಲಿ ಬಾಯ್ ಮಾಡ್ತಾ ಇದ್ದಾರೆ ತಾತ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಂತ ಬಾಯ್ ಮಾಡಿ ಕಳಿಸಿದ್ರಿ.
ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಅಂತ ಹೇಳಿದ್ರಲ್ಲ, ಅದು ಫುಲ್ ಗಿಣ್ಣು ರೆಡಿ ಆದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಇರುತ್ತಲ್ಲ ಅದನ್ನ ಮೇಲೆ ಉದುರಿಸ್ಕೋಬಹುದು. ಸೊ ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಫುಲ್ ಜೆಲ್ಲಿ ತರ ಇರುತ್ತೆ. ಸಖತ್ ಸ್ಮೂತ್, ಸಖತ್ ಸಾಫ್ಟ್ ಆಗಿ, ಹಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ. ಇದೊಂಥರ ಸ್ವೀಟ್ ಇದ್ದಂಗೆ, ಡೆಸರ್ಟ್ ಇದ್ದಂಗೆ. ಸೊ ನನಗೆ ಫಸ್ಟ್ ಗೊತ್ತಿರಲಿಲ್ಲ, ಬಟ್ ಆಮೇಲೆ ಫುಲ್ ಇಷ್ಟ ಆಗೋಯ್ತು. ರೆಸಿಪಿ ಏನಾದರೂ ಬೇಕಂದ್ರೆ ಕಮೆಂಟ್ ಅಲ್ಲಿ ಇಷ್ಟೆಲ್ಲ ತೋರಿಸಿದ್ಮೇಲೆ ಲಾಸ್ಟ್ಗೆ ನಾವು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ನಮ್ಮ ಅತ್ತೆ ಸ್ಪೆಷಾಲಿಟಿ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಲೈಕ್ ಅಕ್ಕಿ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಬಟ್ ಅವರು ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಮೂತ್ ಆಗಿ ಮಾಡ್ತಾರೆ ಅಂದ್ರೆ ಎಲ್ಲ ಅಡುಗೆನೂ ಅಷ್ಟೇ ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತಾರೆ. ಆಮೇಲೆ ಅವ್ರ ಚಕ್ಲಿ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ನನಗಂತೂ ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ತುಂಬಾ ಕಲಿಬೇಕು ಅವರಿಂದ. ಸೊ ನೋಡಿ ಯಾವ ತರ ಮಾಡ್ತಾ ಇದ್ದಾರೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೀಗೆ ಮೋರ್ ವಿಡಿಯೋಸ್ ನಿಮಗೆ ಬೇಕು, ಇಲ್ಲ ಬೇರೆ ಏನಾದರೂ ಡಿಫ್ರೆಂಟ್ ಟ್ರೈ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಆ ವಿಡಿಯೋ ಮಾಡೇ ಮಾಡ್ತೀನಿ. ಆ್ಯಂಡ್ ನ್ಯೂ ಇಯರ್ ರೆಸಲ್ಯೂಷನ್ ಲೇಟಾಗೆ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಲೈಕ್ ಸ್ವಲ್ಪ ರೆಗ್ಯುಲರ್ ಇರ್ತೀನಿ, ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.